ಅಧ್ಯಾಯ 4 ಮತ್ತು 5. ನರಕದಲ್ಲಿ ಕೆಡುವ ಪಾಪಗಳ ಸಂಕ್ಷಿಪ್ತ ಪರಿಚಯ. ಸನತ್ಕುಮಾರರು ಹೇಳುತ್ತಾರೆ, ವ್ಯಾಸರೇ, ಮಹಾನರಕದ ಅಧಿಕಾರಿಯಾದ ಪಾಪ ಪರಾಯಣ ಜೀವಿಯ ಪರಿಚಯವನ್ನು ಸಾವಧಾನವಾಗಿ ಕೇಳಿರಿ. ಪರಸ್ತ್ರೀಯನ್ನು ಪಡೆದುಕೊಳ್ಳುವ ಸಂಕಲ್ಪ, ಪರರ ಧನವನ್ನು ಅಪಹರಿಸುವ ಇಚ್ಛೆ, ಚಿತ್ತದಿಂದ ಅನಿಷ್ಟ ಚಿಂತನೆ, ಮಾಡಬಾರದ ಕರ್ಮಗಳಲ್ಲಿ ಪ್ರವೃತ್ತನಾಗುವುದು, ಇವು 4 ಪ್ರಕಾರದ ಮಾನಸಿಕ ಪಾಪಗಳಾಗಿವೆ. ಅಸಂಗತ ಪ್ರಲಾಪ, ತಲೆ ಬುಡವಿಲ್ಲದ ಮಾತು, ಅಸತ್ಯ ಭಾಷಣ, ಅಪ್ರಿಯವಾಗಿ ಮಾತನಾಡುವುದು, ಬೆನ್ನ ಹಿಂದೆ ಚಾಡಿ ಹೇಳುವುದು, ಇವು 4 ವಾಚಿಕ ಪಾಪಕರ್ಮಗಳು. ಭಕ್ಷಣ, ಪ್ರಾಣಿಗಳ ಹಿಂಸೆ, ವ್ಯರ್ಥವಾದ ಕಾರ್ಯದಲ್ಲಿ ತೊಡಗುವುದು, ಬೇರೆಯವರ ಧನವನ್ನು ಕಬಳಿಸುವುದು, ಇವು 4 ಶಾರೀರಿಕ ಪಾಪಕರ್ಮಗಳು. ಈ ಪ್ರಕಾರ ಮನ, ವಾಣಿ, ಶರೀರಗಳಿಂದ ಉಂಟಾಗುವ 12 ಪಾಪಕರ್ಮಗಳನ್ನು ಹೇಳಲಾಗಿದೆ. ಸಂಸಾರ ಸಾಗರದಿಂದ ದಾಟಿಸುವ ಮಹಾದೇವನಲ್ಲಿ ದ್ವೇಷ ಮಾಡುವವರು ಎಲ್ಲ ನರಕಗಳ ಸಮುದ್ರದಲ್ಲಿ ಬೀಳುವವರಾಗುತ್ತಾರೆ. ಅವರಿಗೆ ದೊಡ್ಡ ಪಾತಕವೇ ತಟ್ಟಿಕೊಳ್ಳುತ್ತದೆ. ಶಿವಜ್ಞಾನವನ್ನು ಉಪದೇಶಿಸುವ ತಪಸ್ವಿಗಳನ್ನು, ಗುರು ಹಿರಿಯರನ್ನು, ತಂದೆ ಚಿಕ್ಕಪ್ಪಂದಿರನ್ನು ನಿಂದಿಸುವ ಉನ್ಮತ್ತ ಮನುಷ್ಯನು ನರಕ ಸಮುದ್ರದಲ್ಲಿ ಮುಳುಗುವನು. ಬ್ರಹ್ಮಹತ್ಯೆ ಮಾಡಿದವನು, ಹೆಂಡ ಕುಡಿಯುವವನು, ಬಂಗಾರದ ಕಳ್ಳನು, ಗುರು ಪತ್ನಿಯಲ್ಲಿ ರಮಿಸುವವನು ಹಾಗೂ ಈ 4ರೊಂದಿಗೆ ಸಂಪರ್ಕವಿಟ್ಟುಕೊಂಡವನು 5ನೇ ಶ್ರೇಣಿಯ ಪಾಪಿಯು. ಇವರೆಲ್ಲರೂ ಮಹಾಪಾತಕಿ ಎಂದು ಹೇಳಲಾಗಿದೆ. ಕ್ರೋಧದಿಂದ, ಲೋಭದಿಂದ, ಭಯದಿಂದ, ದ್ವೇಷದಿಂದ ಬ್ರಾಹ್ಮಣನ ವಧೆಗಾಗಿ ಅತ್ಯಂತ ಮರ್ಮಭೇದಿ ದೋಷಗಳನ್ನು ವರ್ಣಿಸುವವನು ಬ್ರಹ್ಮಹತ್ಯೆ ಮಾಡಿದವನಾಗುತ್ತಾನೆ. ಬ್ರಾಹ್ಮಣನನ್ನು ಕರೆದು ಅವನಿಗೆ ಯಾವುದಾದರೂ ವಸ್ತುವನ್ನು ಕೊಟ್ಟು ಪುನಃ ತೆಗೆದುಕೊಳ್ಳುವವನು, ನಿರ್ದೋಷ ಪುರುಷನ ಮೇಲೆ ದೋಷಾರೋಪಣೆ ಮಾಡುವವನು ಕೂಡ ಬ್ರಹ್ಮಹತ್ಯೆ ಮಾಡುವವನಾಗುತ್ತಾನೆ. ತುಂಬಿದ ಸಭೆಯಲ್ಲಿ ಉದಾಸೀನ ಭಾವದಿಂದ ಕುಳಿತಿರುವ ಶ್ರೇಷ್ಠ ದ್ವಿಜರನ್ನು ತನ್ನ ವಿದ್ಯೆಯ ಅಭಿಮಾನದಿಂದ ಅಪಮಾನಿತಗೊಳಿಸಿ ಅವನನ್ನು ನಿಸ್ತೇಜವಾಗಿ ಮಾಡುವವನನ್ನು ಕೂಡ ಬ್ರಹ್ಮಹತ್ಯೆ ಮಾಡಿದವನೆಂದು ಹೇಳಲಾಗಿದೆ. ಬೇರೆಯವರ ಯಥಾರ್ಥ ಗುಣಗಳನ್ನು ಕೂಡ ಬಲವಂತವಾಗಿ ಖಂಡಿಸಿ ಸುಳ್ಳು ಗುಣಗಳಿಂದ ತನ್ನನ್ನು ಉತ್ತಮನೆಂದು ಸಿದ್ಧ ಮಾಡುವವನು ನಿಶ್ಚಯವಾಗಿ ಬ್ರಹ್ಮಹತ್ಯೆ ಮಾಡಿದವನೇ. ಗೂಳಿಗಳೊಂದಿಗೆ ಎಡಕ್ಕೆ ಹೋಗುತ್ತಿರುವ ಹಸುಗಳನ್ನು ಹಾಗೂ ಗುರುವಿನಿಂದ ಉಪದೇಶ ಪಡೆಯುವ ದ್ವಿಜರ ಕಾರ್ಯದಲ್ಲಿ ವಿಘ್ನವನ್ನೊಡ್ಡುವವನನ್ನು ಬ್ರಹ್ಮಹತ್ಯೆ ಮಾಡಿದವನೆಂದು ಹೇಳುತ್ತಾರೆ. ದೇವತೆಗಳಿಗೆ, ಬ್ರಾಹ್ಮಣರಿಗೆ, ಗೋವುಗಳಿಗೆ ಉಪಯೋಗಕ್ಕಾಗಿ ಕೊಟ್ಟಿರುವ ಭೂಮಿಯನ್ನು ಕಬಳಿಸುವವನನ್ನು ಬ್ರಹ್ಮಹತ್ಯೆ ಮಾಡಿದವನೆಂದು ಹೇಳುತ್ತಾರೆ. ದೇವರು ಮತ್ತು ಬ್ರಾಹ್ಮಣರ ಧನವನ್ನು ಕದಿಯುವುದು ಹಾಗೂ ಅನ್ಯಾಯದಿಂದ ಹಣವನ್ನು ಗಳಿಸುವುದು ಬ್ರಹ್ಮಹತ್ಯೆಯಂತೆಯೇ ಪಾತಕವೆಂದು ತಿಳಿಯಬೇಕು. ಯಾವುದಾದರೂ ವ್ರತವನ್ನು ಕೈಗೊಂಡು ಯಜ್ಞ ದೀಕ್ಷಿತನಾಗಿ ಅವುಗಳನ್ನು ತ್ಯಜಿಸುವುದು, ಪಂಚ ಮಹಾಯಜ್ಞಗಳ ಅನುಷ್ಠಾನವನ್ನು ಮಾಡದಿರುವುದು ಮದ್ಯಪಾನದಂತೆ ಪಾತಕವೆಂದು ತಿಳಿಸಲಾಗಿದೆ. ತಂದೆ ತಾಯಿಯರನ್ನು ತ್ಯಜಿಸುವುದು, ಸುಳ್ಳು ಸಾಕ್ಷಿ ಹೇಳುವುದು, ಬ್ರಾಹ್ಮಣನಿಗೆ ಸುಳ್ಳು ಆಶ್ವಾಸನೆ ಕೊಡುವುದು, ಶಿವಭಕ್ತರಿಗೆ ಮಾಂಸವನ್ನು ತಿನ್ನಿಸುವುದು, ಅಭಕ್ಷ್ಯ ವಸ್ತುವನ್ನು ಭಕ್ಷಿಸುವುದು ಬ್ರಹ್ಮಹತ್ಯೆಗೆ ಸಮಾನವಾದುದು ಎಂದು ಹೇಳಲಾಗಿದೆ. ಕಾಡಿನ ನಿರಪರಾಧಿ ಪ್ರಾಣಿಗಳನ್ನು ಕೊಲ್ಲುವುದು ಕೂಡ ಬ್ರಹ್ಮಹತ್ಯೆಯಂತೆಯೇ ಆಗಿದೆ. ಸಾಧು ಪುರುಷನು ಬ್ರಾಹ್ಮಣನ ಧನವನ್ನು ತ್ಯಜಿಸಬೇಕು. ಅದನ್ನು ಧರ್ಮ ಕಾರ್ಯದಲ್ಲಿಯೂ ತೊಡಗಿಸಬಾರದು. ಇಲ್ಲದಿದ್ದರೆ ಬ್ರಹ್ಮಹತ್ಯೆಯ ದೋಷ ತಗಲುವುದು. ಗೋವುಗಳ ಮಾರ್ಗದಲ್ಲಿ, ವನದಲ್ಲಿ, ಊರಿನಲ್ಲಿ ಬೆಂಕಿ ಹಚ್ಚುವವನು ಬ್ರಹ್ಮಹತ್ಯೆಯನ್ನೇ ಮಾಡಿದವನು. ಈ ರೀತಿಯ ಭಯಾನಕ ಪಾಪಗಳು ಬ್ರಹ್ಮಹತ್ಯೆಗೆ ಸಮಾನವೆಂದು ತಿಳಿಯಲಾಗಿದೆ. ಬ್ರಾಹ್ಮಣನ ದ್ರವ್ಯವನ್ನು ಅಪಹರಿಸುವುದು, ಪಿತ್ರಾರ್ಜಿತ ಸಂಪತ್ತಿಯ ಪಾಲಿನಲ್ಲಿ ಮೋಸ ಮಾಡುವುದು, ಅತ್ಯಂತ ಅಭಿಮಾನ ಪಡುವುದು, ಹೆಚ್ಚು ಕ್ರೋಧಗೊಳ್ಳುವುದು, ಪಾಖಂಡತೆಯನ್ನು ಹರಡುವುದು, ಕೃತಜ್ಞನಾಗುವುದು, ವಿಷಯಗಳಲ್ಲಿ ಹೆಚ್ಚು ಆಸಕ್ತನಾಗುವುದು, ಲೋಭಿಯಾಗಿರುವುದು, ಸತ್ಪುರುಷರನ್ನು ದ್ವೇಷಿಸುವುದು, ಪರಸ್ತ್ರೀಯಲ್ಲಿ ಸಮಾಗಮ ಮಾಡುವುದು, ಶ್ರೇಷ್ಠ ಕುಲದ ಕನ್ಯೆಯರನ್ನು ಕಲಂಕಿತಗೊಳಿಸುವುದು, ಯಜ್ಞ, ಉದ್ಯಾನವನ, ಸರೋವರ, ಸ್ತ್ರೀ ಪುರುಷರನ್ನು ಮಾರಾಟ ಮಾಡುವುದು, ತೀರ್ಥಯಾತ್ರೆ, ಉಪವಾಸ, ವ್ರತ, ಉಪನಯನ ಇತ್ಯಾದಿಗಳ ವ್ಯಾಪಾರ ಮಾಡುವುದು, ಹೆಂಡತಿಯ ಹಣದಲ್ಲಿ ಜೀವನ ನಡೆಸುವುದು, ಸ್ತ್ರೀಯರಿಗೆ ಅತ್ಯಂತ ಅಧೀನನಾಗುವುದು, ಸ್ತ್ರೀಯರನ್ನು ರಕ್ಷಿಸದಿರುವುದು, ಕಪಟದಿಂದ ಪರರ ಹೆಂಡತಿಯನ್ನು ಸೇವಿಸುವುದು, ಬ್ರಹ್ಮಚರ್ಯಾದಿ ವ್ರತಗಳನ್ನು ತ್ಯಜಿಸುವುದು, ಇತರರ ಆಚಾರವನ್ನು ಅನುಸರಿಸುವುದು, ಅಸತ್ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವುದು, ಒಣತರ್ಕದ ಸಹಾಯ ಪಡೆಯುವುದು, ದೇವತೆ, ಅಗ್ನಿ, ಗುರು, ಸಾಧು, ಬ್ರಾಹ್ಮಣ ಇವರನ್ನು ನಿಂದಿಸುವುದು, ಪಿತೃಯಜ್ಞ ಮತ್ತು ದೇವಯಜ್ಞಗಳನ್ನು ತ್ಯಜಿಸುವುದು, ತನ್ನ ಕರ್ಮಗಳನ್ನು ಬಿಡುವುದು, ಕೆಟ್ಟ ಸ್ವಭಾವವನ್ನು ತನ್ನದಾಗಿಸಿಕೊಳ್ಳುವುದು, ನಾಸ್ತಿಕವಾಗುವುದು,
ಪಾಪಗಳಲ್ಲಿ ತೊಡಗುವುದು, ಯಾವಾಗಲೂ ಸುಳ್ಳು ಹೇಳುವುದು, ಇಂತಹ ಪಾಪಗಳಿಂದ ಕೂಡಿದ ಸ್ತ್ರೀ ಪುರುಷರನ್ನು ಉಪಪಾತಕಿ ಎಂದು ಹೇಳಲಾಗಿದೆ. ಗೋವುಗಳ, ಬ್ರಾಹ್ಮಣ ಕನ್ಯೆಯರ, ಒಡೆಯನ, ಮಿತ್ರನ, ತಪಸ್ವಿ ಮಹಾತ್ಮರ ಕಾರ್ಯಗಳನ್ನು ನಾಶ ಮಾಡುವವರು ನರಕಗಾಮಿ ಎಂದು ತಿಳಿಯಲಾಗಿದೆ. ಬ್ರಾಹ್ಮಣರಿಗೆ ದುಃಖ ಕೊಡುವವನು, ಅವರನ್ನು ಕೊಲ್ಲಲು ಆಯುಧವನ್ನು ಎತ್ತುವವನು, ದ್ವಿಜನಾಗಿದ್ದು ಶೂದ್ರರ ಸೇವೆ ಮಾಡುವವನು, ಕಾಮವಶನಾಗಿ ಮದ್ಯವನ್ನು ಸೇವಿಸುವವನು, ಪಾಪಪರಾಯಣನು, ಕ್ರೂರನು, ಹಿಂಸೆಯ ಪ್ರಿಯನು, ಗೋಶಾಲೆಯಲ್ಲಿ, ಅಗ್ನಿಯಲ್ಲಿ, ನೀರಿನಲ್ಲಿ, ರಸ್ತೆಯಲ್ಲಿ, ಮರಗಳ ನೆರಳಲ್ಲಿ, ಪರ್ವತದಲ್ಲಿ, ಉದ್ಯಾನದಲ್ಲಿ, ದೇವ ಮಂದಿರಗಳ ಬಳಿಯಲ್ಲಿ ಮಲಮೂತ್ರಗಳನ್ನು ತ್ಯಜಿಸುವವನು, ಬಿದಿರು, ಇಟ್ಟಿಗೆ, ಕಲ್ಲು, ಮರ, ಕೊಂಬು, ಮುಳ್ಳುಗಳಿಂದ ದಾರಿಯನ್ನು ತಡೆಯುವವನು ಅಥವಾ ಮುಚ್ಚುವವನು, ಬೇರೆಯವರ ಹೊಲದ ಗಡಿಯನ್ನು ಮುರಿಯುವವನು, ಕಪಟದಿಂದ ಶಾಸನ ಮಾಡುವವನು, ಛಲ ಕಪಟದ ಕಾರ್ಯಗಳಲ್ಲೇ ತೊಡಗಿರುವವನು, ಯಾರನ್ನಾದರೂ ಮೋಸಗೊಳಿಸಿ ತಂದಿರುವ ಆಹಾರ, ಅನ್ನ, ವಸ್ತ್ರಗಳನ್ನು ಹಠದಿಂದ ಉಪಯೋಗಿಸುವವನು, ಪತ್ನಿ, ಪುತ್ರ, ಮಿತ್ರ, ಬಾಲಕ, ವೃದ್ಧ, ದುರ್ಬಲ, ಆತುರ, ಆಳು, ಅತಿಥಿ, ಬಂಧುಗಳು ಇವರು ಹಸಿದಿರುವಾಗ ಇವರನ್ನು ಬಿಟ್ಟು ಸ್ವತಃ ಉಣ್ಣುವವನು, ಇಂದ್ರಿಯಗಳನ್ನು ಗೆಲ್ಲದವನು, ಸ್ವತಃ ನಿಯಮಗಳನ್ನು ಕೈಗೊಂಡು ಮತ್ತೆ ಅವನು ತ್ಯಜಿಸುವವನು, ಸನ್ಯಾಸ ಸ್ವೀಕರಿಸಿಯೂ ಪುನಃ ಸಂಸಾರಿಯಾದವನು, ಶಿವ ಪ್ರತಿಮೆಯನ್ನು ಒಡೆಯುವವನು, ಹಸುಗಳನ್ನು ಕ್ರೂರವಾಗಿ ಹೊಡೆಯುವವನು, ಪದೇ ಪದೇ ಅವನ್ನು ನಿಯಂತ್ರಿಸುವವನು, ದುರ್ಬಲ ಪಶುಗಳನ್ನು ಸಾಕದವನು, ಸದಾ ಅವನ್ನು ಅಟ್ಟಿ ಬಿಡುವವನು, ಹೆಚ್ಚು ಭಾರವನ್ನು ಹೇರಿ ಅವುಗಳನ್ನು ಪೀಡಿಸುವವನು, ಸಾಮರ್ಥ್ಯವಿಲ್ಲದಿದ್ದರೂ ನೇಗಿಲಿಗೆ, ಬಂಡಿಗೆ ಹೊಡೆಯುವವನು ಅಥವಾ ಅವುಗಳಿಂದ ಸಹಿಸಲಾರದಷ್ಟು ಭಾರವನ್ನು ಎಳಿಸುವವನು, ಪಶುಗಳಿಗೆ ಆಹಾರ ಕೊಡದೆಯೇ ಅವುಗಳನ್ನು ನೇಗಿಲಿಗೆ ಕಟ್ಟುವವನು, ಕಟ್ಟಿ ಹಾಕಿದ ಪಶುಗಳನ್ನು ಮೇಯಲು ಬಿಡದವನು, ಭಾರದಿಂದ ಬಳಲಿದ, ರೋಗದಿಂದ ಪೀಡಿತವಾದ, ಹಸಿವೆಯಿಂದ ಕಂಗೆಟ್ಟ ಹಸು ಎತ್ತುಗಳನ್ನು ಸಾಕದೆ ಇರುವವನು, ಇವರೆಲ್ಲರೂ ಗೋಹತ್ಯೆ ಮಾಡಿದವರು ಹಾಗೂ ನರಕಗಾಮಿ ಎಂದು ತಿಳಿಯಲಾಗಿದೆ. ಎತ್ತುಗಳ ಅಂಡಕೋಶಗಳನ್ನು ತೆಗೆಸುವ ಮತ್ತು ಗೊಡ್ಡು ಹಸುವನ್ನು ನೇಗಿಲಿಗೆ ಕಟ್ಟುವ ಪಾಪಿಷ್ಟ ಮನುಷ್ಯನು ಮಹಾನರಕಿಯಾಗಿರುವನು. ಹಸಿವು ಬಾಯಾರಿಕೆಯುಳ್ಳವನು, ಪರಿಶ್ರಮ ಪಟ್ಟವನು, ಅನ್ನದ ಇಚ್ಛೆಯಿಂದ ಮನೆಗೆ ಬಂದಿರುವ ಅತಿಥಿಗಳ ಮೇಲೆ, ಅನಾಥ, ದೀನ, ಬಾಲ, ವೃದ್ಧ, ದುರ್ಬಲ ಹಾಗೂ ರೋಗಿಗಳ ಮೇಲೆ ದಯೆ ಮಾಡದಿರುವ ಮೂಢನು ನರಕ ಸಮುದ್ರದಲ್ಲಿ ಬೀಳುವನು. ಮನುಷ್ಯನು ಸತ್ತು ಹೋದಾಗ ಅವನು ಗಳಿಸಿದ ಧನವು ಮನೆಯಲ್ಲೇ ಉಳಿದು ಬಿಡುತ್ತದೆ. ಬಂಧು ಬಾಂಧವರು ಸ್ಮಶಾನದವರೆಗೆ ಬರುತ್ತಾರೆ. ಕೇವಲ ಅವನು ಮಾಡಿದ ಪಾಪ ಪುಣ್ಯಗಳು ಪರಲೋಕಕ್ಕೆ ಹೋಗುವ ಜೀವಿಯೊಂದಿಗೆ ಹೋಗುತ್ತದೆ. ಔಚಿತ್ಯದ ಸೀಮೆಯನ್ನು ಮೀರಿ ಮನ ಬಂದಂತೆ ಕರವನ್ನು ವಸೂಲಿ ಮಾಡುವ ಹಾಗೂ ಬೇರೆಯವರನ್ನು ದಂಡಿಸುವುದರಲ್ಲೇ ರುಚಿಯುಳ್ಳ ರಾಜನನ್ನು ನರಕದಲ್ಲಿ ಬೇಯಿಸಲಾಗುವುದು. ಯಾವ ರಾಜನ ರಾಜ್ಯದಲ್ಲಿ ಪ್ರಜೆ ಲಂಚಕೋರರಾಗಿರುವರೋ, ತಮ್ಮ ರುಚಿಗನುಸಾರ ಕಡಿಮೆ ಹಣ ಕೊಟ್ಟು ಹೆಚ್ಚು ಬೆಲೆ ಬಾಳುವ ವಸ್ತುವನ್ನು ಕೊಂಡುಕೊಳ್ಳುವ ಅಧಿಕಾರಿಗಳಿರುವರೋ, ದರೋಡೆಕೋರರಿಂದ, ಕಳ್ಳರಿಂದ ಪ್ರಜೆ ಪೀಡಿತರಾಗುವುದೋ ಆ ರಾಜನನ್ನು ಕೂಡ ನರಕಗಳಲ್ಲಿ ಬೇಯಿಸಲಾಗುವುದು. ಪರರ ಸ್ತ್ರೀಯರೊಡನೆ ವ್ಯಭಿಚಾರ ಮತ್ತು ಕಳ್ಳತನ ಮಾಡುವ ಪ್ರಚಂಡ ಪುರುಷನಿಗೆ ತಗುಲುವ ಪಾಪವೇ ಪರಸ್ತ್ರೀಗಾಮಿ ರಾಜನಿಗೂ ತಗುಲುವುದು. ಸಾಧುವನ್ನು ಕಳ್ಳನೆಂದು, ಕಳ್ಳನನ್ನು ಸಾಧುವೆಂದು ತಿಳಿಯುವ ವಿಚಾರವಿಲ್ಲದೆ ನಿರಪರಾಧಿಗೆ ದಂಡ ಕೊಡುವ ರಾಜನೂ ಕೂಡ ನರಕಕ್ಕೆ ಹೋಗುತ್ತಾನೆ. ಪರರ ದ್ರವ್ಯವನ್ನು ಸಾಸಿವೆಯಷ್ಟಾದರೂ ಕಳ್ಳತನ ಮಾಡುವ ಮನುಷ್ಯನು ನರಕಕ್ಕೆ ಹೋಗುತ್ತಾನೆ. ಇದರಲ್ಲಿ ಸಂಶಯವೇ ಇಲ್ಲ. ಈ ರೀತಿಯ ಪಾಪಗಳಿಂದ ಕೂಡಿದ ಮನುಷ್ಯರು ಸತ್ತ ಬಳಿಕ ಯಾತನೆಯನ್ನು ಭೋಗಿಸಲಕ್ಕಾಗಿ ನೂತನ ಶರೀರವನ್ನು ಪಡೆಯುತ್ತಾರೆ. ಅದರಲ್ಲಿ ಎಲ್ಲ ಅವಯವಗಳು ಇರುತ್ತವೆ. ಅದಕ್ಕಾಗಿ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ 100 ಕೋಟಿ ಕಲ್ಪಗಳಲ್ಲಿಯೂ ಭೋಗಿಸದೆ ಪಾಪಗಳು ನಾಶವಾಗಲಾರವು. ಮನಸ್ಸು, ವಾಣಿ, ಶರೀರದ ಮೂಲಕ ಸ್ವತಃ ಪಾಪ ಮಾಡುವವನು, ಬೇರೆಯವರಿಂದ ಮಾಡಿಸುವವನು, ಇತರ ದುಷ್ಕರ್ಮವನ್ನು ಅನುಮೋದಿಸುವವನು, ಇವರಿಗೆ ಪಾಪದ ಗತಿ ನರಕವೇ ಫಲವಾಗಿದೆ. ಇಲ್ಲಿಗೆ ಅಧ್ಯಾಯ 4 ಮತ್ತು 5 ಸಂಪೂರ್ಣವಾಯಿತು.